ಹಾಯ್ ಫ್ರೆಂಡ್ಸ್, ಈ ಥರ ಸ್ಯಾರಿ ಕುಚ್ಚಾಕೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ಥರ 7 ಎಳೆ ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡು ಈ ಥರ ಎಂಡ್ ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಒಂದು ಲಾಕ್ ಹಾಕ್ಕೊಳ್ಳಿ, ಎಂಡ್ ಲಾಕು. ಈಗ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿ ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಕ್ರೋಶದಿಂದ ದಾರಕ್ಕೆ ಏರಿಸ್ಕೊಳ್ಳಿ. ಈ ಬೀಡ್ಸ್ನ ಈ ಥರ ಲಾಕ್ ಮಾಡಿ ಈ ಬೀಡ್ಸ್ ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನಾನು ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಇದು ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಬೀಡ್ಸು ಇರುತ್ತೆ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಫಸ್ಟು ಸ್ಟಾರ್ಟಿಂಗು 4 ಚೈನ್ ಹಾಕಿ 2 ಸ್ಟೆಪ್ ಲಾಕ್ ಮಾಡಿಕೊಂಡು ಈ ಥರ ಬೀಡ್ಸ್ ಸೇರಿಸ್ಕೊಂಡು ನೆಕ್ಸ್ಟು 4 ಚೈನ್ ಹಾಕಿ 3 ಸ್ಟೆಪ್ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಫುಲ್ಲು ಒಂದು ಬೀಡ್ಸ್ ಆದಮೇಲೆ 4 ಚೈನ್ ಹಾಕಿ 3 ಸ್ಟೆಪ್ಪು ಲಾಕ್ ಮಾಡ್ಕೊಬೇಕು. ಆಮೇಲೆ ಬೀಡ್ಸ್ ಸೇರಿಸ್ಕೊಂಡು ಈ ಬೀಡ್ಸ್ನ ಈ ಥರ ದಾರಕ್ಕೆ ಏರಿಸ್ಕೊಂಡು ಈ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ ಬೀಡ್ಸ್ನ ಬಟ್ಟೆಗೆ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಇದೇ ಥರ ಫುಲ್ಲು ಸ್ಯಾರಿ ಫುಲ್ಲು 4 ಚೈನ್ ಹಾಕಿ 3 ಸ್ಟೆಪ್ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ ಬೀಡ್ಸ್ ಸೇರಿಸ್ಕೊಬೇಕು. ಈಗ ಮತ್ತೆ 4 ಚೈನ್ ಹಾಕಿ 2 3 4 ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಸೇರಿಸ್ಕೊಳ್ಳಿ. ಇದೇ ಥರ ಫುಲ್ ಆಗ್ತಾ ಹೋಗಿ. ನೋಡಿ, ಈ ಥರ ಎಂಡಿಗೆ ಬಂದಮೇಲೆ ಮತ್ತೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಎಂಡಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. 4 ಚೈನ್ ಹಾಕ್ಕೊಳ್ಳಿ. 1 2 3 4 ಈ ಥರ ಟರ್ನ್ ಮಾಡಿ ಮತ್ತೆ ಇಲ್ಲಿ ಹಾಕಿದ್ದಿಲ್ಲ, ಇಲ್ಲಿ ಹಾಕಿ ಲಾಕ್ ಮಾಡಿ. ಇದು ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಬರೀ ಚೈನ್ ಹಾಕೊಂಡು ಹೋಗೋದಷ್ಟೇ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಲಾಕ್ ಇತ್ತಲ್ಲ, ಈ ಬೀಡ್ಸ್ ಪಕ್ಕ ಲಾಕು, ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 5 ಚೈನ್ ಹಾಕಿ 1 2 3 4 5 ಈ ಥರ 5 ಚೈನ್ ಹಾಕಿ ಈ ಬೀಡ್ ಮೇಲಿಂದ ಈ ಕಡೆ ಬೀಡ್ ಪಕ್ಕ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕಿ 3 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 4 ಚೈನ್ ಹಾಕಿ 1 2 3 4 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಫುಲ್ ಎಲ್ಲ 4 ಚೈನೇ ಹಾಕಬೇಕು. ಬೀಡ್ ಮೇಲೆ ಮಾತ್ರ 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಇನ್ನೆಲ್ಲ ಸೇಮ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊತ ಹೋಗಿ. 1 2 3 4
4 ಚೈನ್ ಹಾಕಿ ಬೀಡ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈ ಬೀಡ್ ಮೇಲೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 1 2 3 4 5 ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 4 ಚೈನ್ ಹಾಕಿ 3 4 ಚೈನ್ ಹಾಕಿ ಈ ಎಂಡ್ ಲಾಕಿಗೆ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಎಂಡಲ್ಲಿ. ಈ ಥರ ಈಗ ಮತ್ತೆ ಈ ಥರ ಟರ್ನ್ ಮಾಡಿ ಈ ಥರ ಬಂತು. ಈಗ 4 ಚೈನ್ ಹಾಕಿ 1 2 3 4 ಈಗ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕಿ ಈ ಥರ ಈ ಚೈನ್ಗೆ ಇಲ್ಲಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಡೈರೆಕ್ಟು ಈ ಚೈನ್ ಲಾಕಿಗೆ ಈ ಬೀಡ್ಸ್ ಮೇಲಿದೆಯಲ್ಲ ಈ ಚೈನು ಇಲ್ಲಿಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈ ಥರ 15 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಫೋರ್ 5 6 ಈ ಥರ 15 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ ಈ ಥರ 15 ಡಬಲ್ ಕ್ರೋಶೆ ಆಯಿತು. ಈಗ ಈ ಪಕ್ಕ ಇರೋ ಚೈನ್ಗೆ ಇಲ್ಲಿ ಮಧ್ಯ ಈ ಚೈನ್ಗೆ ಈ ಥರ ಮಧ್ಯೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ 2 ಚೈನ್ ಹಾಕಿ ಈ ಲಾಕ್ ಇತ್ತಲ್ಲ ಈ ಲಾಕು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಈ ಲಾಕ್ ಇತ್ತಲ್ಲ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ 2 ಚೈನ್ ಹಾಕಿ ಈ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಈ ಮಧ್ಯ ಲಾಕ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟು ಈ ಬೀಡ್ಸ್ ಮೇಲಿರೋ ಚೈನ್ಗೆ 15 ಕಂಬ ಹಾಕ್ಕೊಳ್ಳಿ. ಸೇಮ್ ಇಲ್ಲಿ ಹಾಕಿದ್ವಲ್ಲ ಇದೇ ಥರ ನೋಡಿ ಈ ಥರ 15 ಕಂಬ ಬಂತು. ಈಗ ಇಲ್ಲಿ ಈ ಚೈನ್ಗೆ ಅದ್ರ ಪಕ್ಕ ಇರೋ ಚೈನ್ಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 2 ಚೈನ್ ಹಾಕಿ ಮತ್ತು ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕಿ 4 ಚೈನ್ ಹಾಕಿ ಈ ಎಂಡ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ದಾರ ತಗೊಳ್ಳಿ. ನೋಡಿ ಈ ಥರ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ಪು ಈ ಎಂಡಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇರೆ ಕಲರ್ ದಾರ ಬೇಕಾದರೆ ಬೇರೆ ಕಲರ್ ದಾರ ತಗೊಳ್ಳಿ. ನಾನು ಇದೇ ಕಲರ್ ದಾರದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ 4 ಚೈನ್ ಹಾಕ್ಕೊಳ್ಳಿ. 3 3 4 ಈ ಥರ 4 ಚೈನ್ ಹಾಕಿ 4 ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಈ ಮೊದಲನೇ ಕಂಬಕ್ಕೆ ಕಂಬ ಹಾಕ್ಕೊಳ್ಳಿ. ಇಲ್ಲಿ ಈ ಮೊದಲನೇ ಕಂಬಕ್ಕೆ ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕಿ 3 ಚೈನ್ ಹಾಕಿ ಈ 3ನೇ ಚೈನ್ಗೆ 3 ಚೈನ್ ಆದಮೇಲೆ ಇಲ್ಲಿಗೆ ಒಂದು ಈ ಥರ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಈ ಕಂಬ ಹಾಕಿದ್ವಲ್ಲ ಆ ಕಂಬದ ಮಧ್ಯ ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಮತ್ತು ಇಲ್ಲಿಂದ ಡೈರೆಕ್ಟು ಒಂದು ಕಂಬ ಬಿಟ್ಟು ಈ ಥರ ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕಿ
ಮತ್ತು 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಮೂರನೇದಕ್ಕೆ ಬೀಡ್ ಸೇರಿಸ್ಕೊಡಿ ಈ ಥರ. ಈಗ ಇಲ್ಲಿಂದ ಈ ಡಬಲ್ ಕ್ರೋಶೆ ಮಧ್ಯೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳಿ 2 1 2 ಈ ಥರ. ಈಗ ಮತ್ತೆ ಇಲ್ಲಿಂದ ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಈ ಥರ. ಈಗ 3 ಚೈನ್ ಹಾಕ್ಕೊಳ್ಳಿ 1 2 3. ಈಗ ಒಂದು ಬೀಡ್ಸ್ನ ಏರಿಸ್ಕೊಳ್ಳಿ ಈ ಥರ ಬೀಡ್ಸ್ನ ಇರಿಸ್ಕೊಂಡು ಮತ್ತು ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ಥರ ಈ ಆಚ್ ಫುಲ್ ಹಾಕ್ಕೊತ ಹೋಗಿ. ಈಗ ಇಲ್ಲಿಂದ ಡೈರೆಕ್ಟು ಇಲ್ಲಿ ಹಾಕಿತ್ತಲ್ಲ ಇಲ್ಲಿ ಹಾಕಿಗೆ ಲಾಕ್ ಮಾಡ್ಕೊಳ್ಳಿ ಈ ಥರ. ಈ ಥರ ಬಂತು ಈ ಥರ. ಈ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದಲ್ಲ, ಅದಿಲ್ಲಿದೆ. ಈ 4 ಚೈನ್ ಲಾಕ್ ಮಾಡ್ಕೊಬೇಕಿಲ್ಲಿ. ಈಗ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಲಾಕ್ ಮಾಡಿ ಇಲ್ಲಿಂದ ಡೈರೆಕ್ಟು ಈ ಕಂಬಕ್ಕೆ ಕಂಬ ಹಾಕ್ಕೊಳ್ಳಿ ಈ ಥರ. ಕಂಬ ಹಾಕಿ 3 ಚೈನ್ ಹಾಕಿ ಬೀಡ್ ಸೇರಿಸಿ ಈ ಥರ ಬೀಡ್ ಸೇರಿಸಿ ಈ ಕಂಬದ ಮಧ್ಯ ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ಥರ ಹಾಕ್ಕೊತ ಹೋಗಿ ಫುಲ್ಲು ಈ ಥರ. ಈ ಆರ್ಚ್ ಫುಲ್ಲು ಇದೇ ಥರ ಹಾಕ್ಕೊತ ಹೋಗಿ. ನೋಡಿ ಈ ಥರ ಬಂತು, ನೋಡಿ ಈ ಥರ ಬಂತು. ಈಗ ಈ ಫಸ್ಟ್ ಇಲ್ಲಿ ಈ 2 ಚೈನ್ ಹಾಕಿ ಲಾಕ್ ಮಾಡಿದ್ದು ಐತಿ ಲಾಕು, ಇದೆಲ್ಲ ಇಲ್ಲಿದೆ ನೋಡಿ. ಇದು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಸ್ಟೆಪ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ. ಈಗ ಮತ್ತೆ 4 ಚೈನ್ ಹಾಕಿ ಕೊನೆಗೆ ಲಾಕ್ ಮಾಡ್ಕೊಳ್ಳಿ ಈ ಥರ. ಈ ಥರ ಕೊನೆಗೆ ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ 2 ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ. ಕಟ್ ಮಾಡಿ ದಾರ ತಗೊಳ್ಳಿ ನೋಡಿ ಈ ಥರ ಬಂತು ಈ ಥರ ಬಂತು. ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಕಟ್ ತೋರಿಸ್ತೀನಿ. ಈ ದಾರನ ಈ ಥರ ಹಿಂದೆ ಹಾಕಿ ಅಂಟಾಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.